ನಗರದ ಐತಿಹಾಸಿಕ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆದಿದೆ. ಸಾವಿರಾರು ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಒಂದೇ ಪಾಣಿ ಬಟ್ಟಲಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ ಎಂಬ ತ್ರಿಲಿಂಗ ಉದ್ಭವ ಲಿಂಗಗಳಿದ್ದು ಈ ದೇವಾಲಯದ ವಿಶೇಷವಾಗಿದೆ. ಜೊತೆಗೆ ಸಾವಿತ್ರಿ, ಸರಸ್ವತಿ, ಗಾಯತ್ರಿ ದೇವತೆಗಳು ಒಂದೇ ಗರ್ಭಗುಡಿಯಲ್ಲಿ ಆಸೀನರಾಗಿದ್ದಾರೆ. ಮಹಾಶಿವರಾತ್ರಿ ಅಂಗವಾಗಿ ಬಿಲ್ವಾರ್ಚನೆ, ಕ್ಷೀರಾಭಿಷೇಕ, ಎಳೆನೀರು ಅಭಿಷೇಕ, ರುದ್ರಾಭಿಷೇಕ, ಲಘು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಯಾಮ ಪೂಜೆ, ಮಹಾಮಂಗಳಾರತಿ ಹೀಗೆ ಅನೇಕ ವಿಶೇಷ ಪೂಜೆಗಳು ನಡೆದಿವೆ. ಇವತ್ತು ಶಿವರಾತ್ರಿ ವಿಶೇಷತೆ ಬಗ್ಗೆ ನಾವು ಹೇಳಬೇಕಂತಂದರೆ, ಇವತ್ತು ಗದಗಿನ ಮೊದಲನೇ ಹೆಸರು ಕೃತಪುರ ಅಂಥೇಳಿ. ಕೃತಪುರ ಇದ್ದದ್ದು ಇವಾಗ ಗದಗಾಗಿದೆ. ಇದು ಆಗಲಿಕ್ಕೆ ಸುಮಾರು 1300 ವರ್ಷ ತೊಗೊಂಡಿದೆ. ಕೃತಪುರ ಮಹಾತ್ಮೆಯಲ್ಲಿ ಏನು ಬರ್ತದೆ ಅಂತಂದರೆ, ಒಂದೇ ಪಾಣಿಪಟ್ಟದಲ್ಲಿ 3 ಈಶ್ವರ ಇರೋದಕ್ಕೆ ತ್ರಿಕೂಟೇಶ್ವರ ಅಂತ ಕರೆದರು ಅಂತ ಹೇಳಿ ಪುರಾಣದ ಕಥೆ ಬರ್ತದೆ. ಕೃತ ಅಂದರೆ ಯಜ್ಞ, ಪುರ ಅಂದರೆ ಊರು ಅಂಥೇಳಿ ಸಂಸ್ಕೃತ ಆಡು ಭಾಷೆ ಇತ್ತು. ಹಾಗಾಗಿ ಮೊದಲು ಕೃತಪುರ ಅಂತ ಕರೆದಿದ್ರು. ನಂತರದಲ್ಲಿ ಹಳೆಗನ್ನಡ, ಕನ್ನಡ ಬಂದ ಮೇಲೆ ಇದು ಕೃತಪುರ ಇದ್ದದ್ದು ಗದಗಾಗಿದೆ. ಗದಗಿನಲ್ಲಿ 2 ಪ್ರಸಿದ್ಧ ದೇವಸ್ಥಾನಗಳಿದೆ. ಒಂದು ವೀರನಾಳ ದೇವಸ್ಥಾನ, ಹಾಗೆ ಇನ್ನೊಂದು ತ್ರಿಕೂಟೇಶ್ವರ ದೇವಸ್ಥಾನ. ಇನ್ನೊಂದು ನಮ್ಮ ತ್ರಿಕೂಟೇಶ್ವರ ಗುಡಿಯ ವಿಶೇಷತೆ ಏನು ಅಂತಂದರೆ, ಒಂದೇ ಪಾಣಿಪಟ್ಟದಲ್ಲಿ 3 ಈಶ್ವರ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೇಳಿ. 3 ಸೃಷ್ಟಿ, ತಿಥಿ, ಲಯ, 3 ಕರ್ತವ್ಯವನ್ನು ನಿರ್ವಹಿಸುವಂಥ 3 ದೇವತೆಗಳು ಒಂದೇ ಪಾಣಿಪಟ್ಟದಲ್ಲಿ ಇರೋದರಿಂದ ಇದಕ್ಕೆ ತ್ರಿಕೂಟೇಶ್ವರ ಅಂತ ಕರೆದರು ಅಂತ ಬರ್ತದೆ. ಎಲ್ಲ ಕಡೆ ಒಂದೇ ಈಶ್ವರ ಇರ್ತದೆ. ಇಲ್ಲಿ ನಮ್ಮಲ್ಲಿ 3 ಈಶ್ವರ ಇರೋದಕ್ಕೆ ತ್ರಿಕೂಟೇಶ್ವರ ಅಂತ ಕರೆದರು ಅಂತ ಬರ್ತದೆ. ಇಲ್ಲಿ ವೇದ ಪುರುಷರಾದ ಬ್ರಹ್ಮ, ವೇದಪ್ರಿಯ ಬ್ರಹ್ಮ ಮತ್ತು ಅಲಂಕಾರ ಪ್ರಿಯ ವಿಷ್ಣು ಹಾಗೂ ಜಲಪ್ರಿಯ ಶಂಕರ ಇರೋದರಿಂದ ಒಂದೇ ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋದರಿಂದ, ದರ್ಶನ ಮಾಡೋದ್ರಿಂದ 3 ದೇವತೆಗಳ ಫಲ ಭಕ್ತರಿಗೆಲ್ಲ ಸಿಗ್ತದೆ ಅಂಥೇಳಿ ಈ ಮೂಲಕ ನಾನು ತಿಳಿಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 8ನೇ ಶತಮಾನಕ್ಕೆ ಪ್ರಾರಂಭ ಮಾಡಿ ಸುಮಾರು 12ನೇ ಶತಮಾನಕ್ಕೆ ಮುಗಿಸಿದ್ದಾರೆ ಅಂತ ಶಾಸನಗಳು ಹೇಳ್ತದೆ. ಸರ್, ಇಲ್ಲಿ ಬೆಳಗ್ಗೆಯಿಂದ 5 ಗಂಟೆಯಿಂದ 9 ಗಂಟೆವರೆಗೆ 11 ಜನ ಋತ್ವಿಜ ಬ್ರಾಹ್ಮಣರಿಂದ ಲಘುರುದ್ರಾಭಿಷೇಕ, ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಮಾಡಿ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ನಾವು ಈಗ ಮುಗಿಸಿದ್ವಿ. ಈಗ ಎಲ್ಲ ಭಕ್ತರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಮ್ಮ ಗುಡಿ ವಿಶೇಷತೆ ಏನು ಅಂತಂದರೆ, ಒಂದೇ ಆವರಣದಲ್ಲಿ 3 ದೇವಸ್ಥಾನಗಳು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಒಂದು ತ್ರಿಕೂಟೇಶ್ವರ, ಹಾಗೆ ಇನ್ನೊಂದು ಸೂರ್ಯನಾರಾಯಣ, ಹಾಗೆ ಇನ್ನೊಂದು ಸರಸ್ವತಿ. ಈ 3 ದೇವಸ್ಥಾನಗಳು ಒಂದೇ ಆವರಣದಲ್ಲಿ ನಿಮಗೆ ಒಂದೇ ದೇವಸ್ಥಾನದಲ್ಲಿ ಸಿಗೋದು ವಿರಳ. ಅಂಥದ್ದೊಂದು ಅಪರೂಪ ದೇವಸ್ಥಾನ ನಮ್ಮ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿದೆ. ಇವತ್ತು ಮಹಾಶಿವರಾತ್ರಿ ಅಲ್ಲ, ಇದು ತ್ರಿಕೂಟೇಶ್ವರ ಗುಡಿ ಲೈಕ್ ಗದಗ ಬೆಟಗರಿ ಒಳಗಿದು ತುಂಬ ಫೇಮಸ್ ಗುಡಿ. ಆಮೇಲೆ ತುಂಬ ಹಳೆ ಕಾಲದ ಗುಡಿ. ಸೊ ಇಲ್ಲಿ ಕಲ್ಲಲ್ಲೇ ತಾನೇ ಉದ್ಭವ ಆಗಿರೋ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದೆ. ಫುಲ್ ಲೈಕ್ ಜಾಗ್ರತೆ ಇದೆ ದೇವರು. ಏನು ಬೇಡಿಕೆ ಬೇಡ್ಕೊಂಡ್ರು ಎಲ್ಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಲ್ಲಿ ಈಶ್ವರ ಗುಡಿಯಲ್ಲೇ ಸರಸ್ವತಿ ಗುಡಿ ಮತ್ತು ಸಾವಿತ್ರಿ, ಗಾಯತ್ರಿ, ಸೂರ್ಯನಾರಾಯಣ ಎಲ್ಲ ಇದೆ. ತುಂಬ ಜನ ಬರ್ತಾರೆ. ಇಡೀ ಕರ್ನಾಟಕ, ಈವನ್ ಬೇರೆ ದೇಶದಿಂದಲೂ ಬರ್ತಾರೆ ನೋಡೋಕ್ಕೆ. ಬಂದು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಬೇಡ್ಕೊಂಡು ಎಲ್ಲರದ್ದು ಸಿದ್ಧಿ ಆಗುತ್ತೆ. ಸೊ ಭಕ್ತರು ಬಂದರೆ ತುಂಬ ಖುಷಿ ಆಗುತ್ತೆ. ಬನ್ನಿ, ನೀವು ನೋಡ್ಕೊಳ್ಳಿ, ದೇವ್ರ ಹತ್ರ ಬೇಡ್ಕೊಳ್ಳಿ. ನಾನಿಲ್ಲಿ ಇದೆ 2nd ಇಯರ್ ನಂದು. ನಾವಿಲ್ಲಿ ಪ್ರಿಪೇರ್ ಮಾಡಿಕೊಂಡು ಇದು 2ನೇ ವರ್ಷ. ನಾನು ಅಂದ್ಕೊಂಡಿದ್ದೆಲ್ಲ ಆಗ್ಯಾವ. ಸೊ ನೈಸ್. Om Triambakam Yajamane
पुष्टिवर्धनम् ರೈಸ್ ಆಫ್ ನ್ಯೂಸ್ ಗದಗ್.